ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರಖ್ಯಾತ ಕನ್ನಡ ಚಲನಚಿತ್ರ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅವರ ಮನದಾಳದ ಮಾತು ಒಂದು ಪುಟ್ಟ ಸಂದರ್ಶನವನ್ನು ನೀವು ನೋಡಲಿದ್ದೀರಿ. ವೆಲ್ಕಮ್ ಟು ಮೈ ರೂಪಾ ಶೆಣೈ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ಹೇಳಿದಂಗೆ ನಾನು ಒಂದು ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕರನ್ನು ಸಂದರ್ಶಿಸ್ತಿದ್ದೇನೆ. ಬನ್ನಿ ಅವರೊಡನೆ ಸಂದರ್ಶನ ಮಾಡೋಣ. ಅವರ ಮನದಾಳದ ಮಾತುಗಳನ್ನು ಕೇಳಿ ನೀವು ಅದನ್ನು ಲೈಕ್ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಂ ಸಾಯಿ ಪ್ರಕಾಶ್ ಅವರು ಕನ್ನಡ ಚಲನಚಿತ್ರದಲ್ಲಿ ಸಾಕಷ್ಟು ಉತ್ತಮ ಸಿನಿಮಾಗಳನ್ನು ನೀಡಿದ್ದಾರೆ. ಮಾಲಾಶ್ರೀ ಅವರು ಅಭಿನಯಿಸಿದ ರೆಡಿಮೇಡ್ ಗಂಡ, ಕಿತ್ತೂರಿನ ಹುಲಿ, ಶಿವರಾಜ್ ಕುಮಾರ್ನವರು ಅಭಿನಯಿಸಿದ ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ಹಾಗೆ ಅಂಬರೀಷ್ ಅವರು ಅಭಿನಯಿಸಿದ ಸೋಲಿಲ್ಲದ ಸರದಾರ, ಶಶಿಕುಮಾರ್ ಅವರು ಅಭಿನಯಿಸಿದ ಪೊಲೀಸ್ನ ಹೆಂಡತಿ, ಹಾಗೂ ಸಾಯಿ ಕುಮಾರ್ ಸರ್ ಅವರೇ ಸ್ವತಃ ಒಂದು ಮುಖ್ಯ ಪಾತ್ರವನ್ನು ವಹಿಸಿದ ಒಂದು ಶ್ರೀ ಭಗವಾನ್ ಸಾಯಿಬಾಬಾ ಚಿತ್ರ. ಹೀಗೆ ಹಲವಾರು ಚಿತ್ರಗಳನ್ನು ಅವರು ಚಿತ್ರೀಕರಣ ಮಾಡಿದ್ದಾರೆ ಹಾಗೂ ಸಾಕಷ್ಟು ಉತ್ತಮ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ನನ್ನ ಪ್ರತಿ ಒಂದು ಪ್ರಶ್ನೆಗೆ ಅವರ ಮಾತುಗಳು ಒಂದು ಸರಳವಾದ ರೀತಿಯಲ್ಲಿ ಹಾಗೂ ಒಂದು ಸ್ಫೂರ್ತಿದಾಯಕವಾಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈ ವಿಡಿಯೋನ ಒಂದೇ ವಿಡಿಯೋ ಮಾಡಿದರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಪ್ರತಿ ಒಂದು ಪ್ರಶ್ನೆಯ ವಿಡಿಯೋನ ಪ್ರತ್ಯೇಕವಾಗಿ ಸಪ್ರೇಟಾಗಿ ಮಾಡಿದ್ದೀನಿ. ಸೊ ಅವರ ಆ ಮಾತುಗಳು, ಅವರ ಅನುಭವದ ಮಾತುಗಳು ನಿಮ್ಮ ಜೀವನಕ್ಕೆ ಏನಾದರೂ ಉಪಯೋಗವಾಗಲಿ, ನೀವು ಕೂಡ ಒಂದು ಸಾಧಕರಾಗಬಹುದು ಅಂತ ನನ್ನ ಒಂದು ಭಾವನೆ. ಸೊ ನಾನು ಈ ಒಂದು ಆಸೆ ಇಟ್ಕೊಂಡು ಅದನ್ನು ಒಂದು ಬೇರೆಯಾಗಿ ಸಣ್ಣ ವಿಡಿಯೋ ಆಗಿ ಮಾಡಿದ್ದೇನೆ. ಸೊ ಅವರ ಒಂದು ಈ ಮಾತುಗಳಿಂದ ನನಗೂ ತುಂಬ ಒಂದು ಸ್ಫೂರ್ತಿ ಸಿಕ್ಕಿದೆ, ಒಂದು ಒಳ್ಳೆಯ ಒಂದು ಅನುಭವ ಸಿಕ್ಕಿದೆ. ಸೊ ಇದನ್ನು ನೀವು ಕೂಡ ಒಂದು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ನಾವು ತಡ ಮಾಡದೆ ನಮ್ಮ ವಿಡಿಯೋನ ಶುರು ಮಾಡೋಣ. ಓಂ ಸಾಯಿ ಪ್ರಕಾಶ್ ಅವರು ಒಂದು ಸರಳವಾದ ಒಂದು ಒಳ್ಳೆಯ ಮನೋಭಾವವಿರುವ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅವರ ಈ ಒಂದು ಸಿಂಪ್ಲಿಸಿಟಿಯಲ್ಲಿ, ಈ ಒಂದು ಸಿಂಪಲ್ ಜೀವನದಲ್ಲೇ ಅವರು ಒಂದು ಈ ಚಲನಚಿತ್ರದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಅದನ್ನು ಹೇಗೆ ಮಾಡಿದ್ದಾರೆ, ಯಾವ ರೀತಿ ಅವರು ಸ್ಟೆಪ್ಸ್ ಒಂದಾದಮೇಲೆ ಒಂದು ಹೇಗೆ ಅವರು ಈ ಚಲನಚಿತ್ರ ನಿರ್ದೇಶನ ವೃತ್ತಿಯಲ್ಲಿ ಹೇಗೆ ಅವರು ಒಂದು ಒಳ್ಳೆಯ ಸಾಧಕರಾಗಿದ್ದಾರೆ ಅಂತ ಅವರು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ತಪ್ಪದೇ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಿಮಗೆ ಕೂಡ ಇದು ಉಪಯೋಗ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಬನ್ನಿ ಶುರು ಮಾಡೋಣ. ನಮಸ್ಕಾರ. ಕನ್ನಡ ಚಲನಚಿತ್ರದಲ್ಲಿ ನಿಮಗೆ ಸೇರಲಿಕ್ಕೆ ಪ್ರೇರಣೆ ಏನು ಸರ್? ನಮ್ಮ ತಾಯಿ. ಓಕೆ. ಯಾಕಂದ್ರೆ ನಮ್ಮ ತಾಯಿ ಬರುವ ಎಲ್ಲ ಸಿನಿಮಾಗಳು ನೋಡೋರು. ಚಿಕ್ಕವರಾಗಿದ್ದಾಗ, ನಾನು ಚಿಕ್ಕವರಾಗಿದ್ದಾಗ ಮೇ ಬಿ 5 years 6 years ಏಜಿನಲ್ಲಿ ನಮ್ಮ ತಾಯಿ ನಾನು ಕರ್ಕೊಂಡು ಹೋಗೋರು. ನಾನೊಬ್ಬನೇ ಮಗ ಅವಾಗ. ಒಂದು ರೀತಿ ಅವ್ರಿಗೆ ಸೆಕ್ಯೂರಿಟಿ, ಬಾಡಿ ಗಾರ್ಡ್ ಥರ. ಆಮೇಲೆ ಮಗನೇ ಚಿಕ್ಕವನ ಮನೆ ಹಿಂಗೆ ಬಿಟ್ಟು ಹೋಗೋದು, ಅದಕ್ಕೋಸ್ಕರ ಪ್ರತಿ ಸಿನಿಮಾಗೆ ಕರ್ಕೊಂಡೋಗಿ ತೋರಿಸೋದು ನೋಡಿ 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 ನಮ್ಗೆ ಏನು ಅನ್ನಿಸ್ತಂದ್ರೆ ಸಿನಿಮಾ ಜೀವನ ಆಗೋಯ್ತು. ಸಿನಿಮಾದಲ್ಲಿ ಏನು ನಡೀತದೆ ಇದೆಲ್ಲ ಎಷ್ಟೋ ಜನಕ್ಕೆ ಡೌಟ್ ಇತ್ತು. ಅಲ್ಲೇ ಬಂದು ಡ್ರಾಮಾ ಥರ ಆ್ಯಕ್ಟ್ ಮಾಡ್ತಾರೇನೋ ಅನ್ನೋ ಅನುಮಾನ ತುಂಬ ಜನಕ್ಕಿರುತ್ತೆ. ಥರ ಹಿಂದೆ ಹೋಗಿ ನೋಡೋ ಜನ ಇದ್ದಾರೆ, ಹಿಂದೆ ಜನ ಇದ್ದಾರೆ, ಅಲ್ಲಿ ಇದ್ದಾರೆ ಏನೋ ಆರ್ಟಿಸ್ಟ್ಗಳು ಅಂತ ಆ ಥರ ಇರೋದು. ನನಗೆ ಆ ಥರ ಇಲ್ಲ. ಇದೊಂದು ಟೆಕ್ನಾಲಜಿ ಅನ್ನೋದು ನನಗೆ ಚಿಕ್ಕವರಾಗಿದ್ದಾಗ ನಮ್ಗೆ ಗೊತ್ತಾಯ್ತು. ಸಿನಿಮಾನಲ್ಲಿ ಕಲಾವಿದರು ಯಾರು, ಕ್ಯಾಮೆರಾಮನ್ ಯಾರು, ಮ್ಯೂಸಿಕ್ ಯಾರು ಮಾಡ್ತಾರೆ, ಆ ಹೆಸರೆಲ್ಲ ಓದಿ ನೋಟ್ ಮಾಡಿಕೊಂಡು ಒಂದು ಅನುಭವ ಪಡೆದಿದ್ದೀನಿ. ಈ ಅನುಭವ ನಮ್ಮ ಸ್ಕೂಲ್ನಲ್ಲಿ ಡ್ರಾಮಾ ಮಾಡೋಕ್ಕೆ ಅನುಕೂಲ ಆಯಿತು. ನಾನು ಸ್ವಲ್ಪ ಡೀಸೆಂಟ್ ಆಗಿರೋದು ಸ್ಕೂಲ್ನಲ್ಲಿ, ವೆರಿ ಡೀಸೆಂಟ್. ಅವ್ರು ಹೇಳಿದ್ದಾರೆ ಮ್ಯಾಗ್ಝಿನ್ಗೆ ಒಂದು ನಾಟಕ ಬರೀರಿ ಅಂತ. ಸರ್ ಏನೋ ಓದೋದಂದ್ರೆ ಓಕೆ, ಸಿನಿಮಾ ನೋಡೋದಂದ್ರೆ ಓಕೆ, ನಾನು ಹೆಂಗೆ ಸರ್ ಬರೆಯೋದು ಅಂತ. ನೀನು ದೊಡ್ಡವನಾದ್ರೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀಯಾ ಅಂತ. ಇಷ್ಟಪಡ್ತೀನಿ ಸರ್. ಏನು ಇಷ್ಟಪಡ್ತೀಯ? ಈ ರಾಜಕೀಯ ನಾಯಕರು ಯಾವ ರೀತಿ ಸಮಾಜನ ಪೊಲ್ಯೂಟ್ ಮಾಡ್ತಾರೋ, ಅಂದರೆ ಇದೆಲ್ಲ
1967-68 ಓ ಆ ಟೈಮ್ನಲ್ಲಿ ಟೈಮಲ್ಲಿ ಸ್ಕೂಲ್ ಏಜ್ನಲ್ಲಿ ಅದೇ ಬರೀರಿ ಅಂತ ಹೇಳಿದ. ಈ ಪೊಲಿಟಿಷಿಯನ್ಸ್ ನರಕಕ್ಕೆ ಹೋದ್ರೆ, ಏನು ನರಕ ಲೋಕ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಹೋದ್ರೆ ಯಾವ ರೀತಿಯಲ್ಲಿ ಪೊಲ್ಯೂಟ್ ಮಾಡ್ತಾರೆ ಅಲ್ಲಿನೂ ಅನ್ನೋದನ್ನ ಕಾನ್ಸೆಪ್ಟ್ ತಗೊಂಡು ಡ್ರಾಮಾ ಬರೆದಿನಿ. ಅದರಲ್ಲಿ MLA ಜಗನ್ನಾಥನ್ ಪಾತ್ರ ನಾನೇ ಮಾಡಿದ್ದೀನಿ, ನಿರ್ದೇಶನ ನಾನೇ ಮಾಡಿದ್ದೀನಿ. ಅದಕ್ಕೆ ಸ್ಕೂಲ್ನಲ್ಲಿ ತುಂಬಾ ರೆಸ್ಪಾನ್ಸ್ ವೈರಲ್ ಆಯಿತು. ಅಲ್ಲಿಂದ ಪ್ರತಿ ಹಬ್ಬಕ್ಕೂ ವಿಲೇಜ್ನಲ್ಲಿ ಸ್ಕೂಲ್ ಡೇನಲ್ಲಿ ನನ್ನ ಡ್ರಾಮಾ ಇಲ್ಲಿ ಯಾವ ವರ್ಷ ಆಗ್ತಾ ಇರಲಿಲ್ಲ. ಈ ಸಮಯದಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ಬರು ಇದ್ದಾರೆ, ಅವನ ಹೆಸರು ಸೇಮ್ ನನ್ನ ಹೆಸರು. ಅವ್ರ ಅಣ್ಣಂದ್ರು ಸಿನಿಮಾ ಮಾಡಕ್ಕೆ ಬ್ಯಾನರ್ ಇಟ್ಕೊಂಡಿದ್ದಾರೆ ಚೆನ್ನೈನಲ್ಲಿ. ಅವ್ರ ತಮ್ಮನ್ನ ಹೀರೋ ಇಂಟ್ರೊಡ್ಯೂಸ್ ಮಾಡಬೇಕಂತ ಅವ್ರು ಆಸೆ ಪಟ್ಟಿದ್ದಾರೆ. ನಾವು ಸ್ವಂತ ಅಲ್ವಾ, ದುಡ್ಡು ಅವ್ರದ್ದಲ್ವಾ, ಅವ್ರ ತಮ್ಮ ಅಲ್ವಾ. ಇವನೇನ್ ಹೇಳಿದಾರೆ ಅಂದ್ರೆ, ನೀನು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ, ಚೆನ್ನಾಗಿ ಬರೀತೀಯ, ನೀನು ಬಾರೋ ನನ್ನ ಜೊತೆ ಅಂತ ಕೇಳಿದ್ದಾರೆ. ನಾನು ಹೇಳಿದ್ದೀನಿ, ನಿಮ್ಮ ಅಣ್ಣಂದ್ರವರು ನಿನ್ನ ಎಂಕರೇಜ್ ಮಾಡ್ತಾರೆ, ನನ್ನ ಎಂಕರೇಜ್ ಹೆಂಗ್ ಮಾಡ್ತಾರೆ ಅಂದ್ರು. ಇಲ್ಲ, ನೀವು ಡೈರೆಕ್ಟ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿ ನೀವು ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆರ್ಟಿಸ್ಟ್ ಆಗಿ ಬೇಡ ಅಂತ, ಅವ್ರು ಹೀರೋ ಆಗ್ತಾ ಇದ್ದಾರೆ, ಕಾಂಪಿಟೇಷನ್ ಬೇಡ ಅಂತ. ದೆನ್ ಐ ಹ್ಯಾವ್ ಟೇಕನ್ ಪರ್ಮಿಷನ್, ಇಂಡಸ್ಟ್ರಿಗೆ ಹೋಗಿ ಫಸ್ಟ್ ಡೇಯಿಂದ ನಾನು ಕೆಲಸ ಮಾಡ್ತಾ ಬಂದಿದ್ದೆ. ಆ ರೀತಿ ಸಿನಿಮಾ ಇಂಡಸ್ಟ್ರಿಗಳ ಕ್ರೇಜ್ ಆಗ್ಬೋದು, ಆಸೆ ಆಗ್ಬೋದು, ಪುಟ್ಟಪ್ಪ ಆಗೋದು ಒಂದು ಅವಕಾಶ ನನಗೆ ಸಿಕ್ತು. ಹೀಗೆ ನಿಮಗೆ ಒಂದು ಒಳ್ಳೆ ಸಕ್ಸಸ್ ಕೂಡ ಸಿಕ್ಕಿದೆ ಸರ್ ಅದರಲ್ಲಿ. ಸೊ ಅಂದ್ರೆ ಸಕ್ಸಸ್ ಎರಡು ತರ ಇರುತ್ತೆ. ಒಂದು ಭಗವಂತ ನಮಗೆ ಕೊಡೋದು, ಎರಡನೇದು ನಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡೋದು. ನನಗೆ 50-50 ನಾನು ಕಷ್ಟಪಟ್ಟಿದ್ದು, 50 ಭಗವಂತ ಕೊಟ್ಟಿದ್ದು. ಸೊ 100% ಸಿಕ್ಕಿದೆ, ಸಿಕ್ಕಿದೆ. ಖಂಡಿತ ಸಿಕ್ಕಿದೆ.